ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಿ? ಸಮಯ ಅರಿತವ ಉತ್ತಮ ಭಾಷಣಕಾರನಾಗಬಲ್ಲ. ಹೌದಾ ಸರ್? ಹೇಗೆ ಸರ್? ಹೇಗೆ ಅಂದರೆ, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್ ಅಂತ ಹೇಳ್ತೇವೆ. ಈಗ ನಾನು ಈಗ ಮಾತಾಡ್ತಾ ಇರೋದು ಒಂದು ಶಿಬಿರದ ರೂಪದಲ್ಲಿ ಮಾತಾಡ್ತಾ ಇದ್ದೇನೆ. ಒಂದು ಸಮಯ ಇಷ್ಟೊತ್ತರೆಗೂ ಕ್ಲಾಸ್ ತಗೋತೀನಿ ಅಂತ ಹೇಳಿದ್ದೇನೆ. ದಟ್ ಮೀನ್ಸ್ ಐ ನೋ ದ ಎಂಡ್ ಆಫ್ ದಿಸ್ ವರ್ಕ್ಶಾಪ್. ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್. ಅಂದರೆ ನಾನು ಆರಂಭ ಮಾಡೋ ಮುಂಚೆನೇ ನಾನು ಎಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಗೊತ್ತಿದ್ದರೆ, ಅದು 5 ನಿಮಿಷವಾಗಿದ್ದರೆ 5 ನಿಮಿಷಕ್ಕೆ ಸರಿಯಾಗಿ ನನ್ನ ವಿಚಾರಧಾರೆಗಳನ್ನು ಕಂಪೋಸ್ ಮಾಡಿಕೊಂಡು ಅಷ್ಟನ್ನು ಹೇಳಕ್ಕೆ ಶುರು ಮಾಡ್ತೇನೆ. ಅದೇ 10 ನಿಮಿಷವಾಗಿದ್ದರೆ 10 ನಿಮಿಷಕ್ಕೆ ಹೊಂದಿಸಿಕೊಳ್ಳುತ್ತದೆ. 1 ಗಂಟೆ 1 ತಾಸು ನಿಮಗೆ ಅವಕಾಶವನ್ನು ನೀಡಿದ್ದಾರೆ. ಆ 1 ತಾಸಿಗೆ ಸರಿಯಾಗಿ ನಾವು ಯೋಜಿಸಿಕೊಳ್ಬೇಕಾಗ್ತದೆ. ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅವರ್ ಸ್ಪೀಚ್. ಎಷ್ಟೊಂದು ಜನ ನಮ್ಗೆ ಅವಕಾಶ ಸಿಕ್ಕಿದೆ, ಚಪ್ಪಾಳೆ ಹೊಡಿತಾ ಇದ್ದಾರೆ ಅಂದ್ಕೊಂಡು ಮಾತಾಡ್ತಾ ಮಾತಾಡ್ತಾ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದರೆ ಕೊನೆಗೆ ಚಪ್ಪಾಳೆ ಹೊಡಿತಾ ಇದ್ದಿದ್ರು ಆರಂಭದಲ್ಲಿ, ಆ ಕೊನೆಯಲ್ಲಿ ಚಪ್ಪಾಳೆ ಹೊಡಿಯೋದು ಏನಕ್ಕೆ ಅಂದರೆ ಬೇಗ ಮುಗಿಸು ಮಾರಾಯ ಅಂತ ಹೊಡಿತಾ ಇರ್ತಾರೆ. ಅದು ಗೊತ್ತಾಗದೆ ನನ್ನ ಭಾಷಣ ಚೆನ್ನಾಗಿದೆ ಅಂದ್ಕೊಂಡು ಮುಂದುವರಿಸಿದವ್ರನ್ನೂ ನೋಡಿದ್ದೀನಿ ಎಷ್ಟೋ ಸಾರಿ. ಅಂದರೆ ಆಡಿಯನ್ಸ್ ಚಪ್ಪಾಳೆ ನನಗೆ ಯಾಕೆ ಹೊಡಿತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ನಿಮಗೆ ಸಮಯದ ಬಗ್ಗೆ ಗೌರವ ಜಾಸ್ತಿ ಹುಟ್ಟಬೇಕಂದ್ರೆ ನಾನೊಂದು ಒಳ್ಳೆ ಪುಸ್ತಕ ಬರೆದೀನಿ ರೀ, ಅನುಕ್ಷಣ ಅನುಭವಿಸಿ ಅಂತ. ಈ ಅನುಕ್ಷಣ ಅನುಭವಿಸಿ ಏನು ಹೇಳುತ್ತೆ ಅಂದರೆ, ನಿಮ್ಮ ಪ್ರತಿ ಕ್ಷಣಗಳನ್ನು ಚೆನ್ನಾಗಿ ಅನುಭವಿಸ್ತಾ ಬನ್ನಿ. ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಇದನ್ನೇ ಇಂಗ್ಲೀಷ್ನಲ್ಲಿ ಸೆಲೆಬ್ರೇಟ್ ಎವರಿ ಮೊಮೆಂಟ್ ಅಂತ ಪ್ರಿಂಟ್ ಆಗಿದೆ. ಇವೆರಡು ಸಪ್ನಾ ಬುಕ್ ಹೌಸೇ ಪಬ್ಲಿಷ್ ಮಾಡಿದೆ. Amazon.in ನಿಮಗೆ ಆನ್ಲೈನ್ನಲ್ಲಿ ಕೂಡ ಇವೆರಡು ಪುಸ್ತಕಗಳು ಸಿಗ್ತವೆ. ನಾನು ನನ್ನ ವೈಯಕ್ತಿಕ ಅನುಭವ ಹೇಳಬೇಕು ಅಂದರೆ, ಈ ಬುಕ್ಕು ಪ್ರಿಂಟ್ಗೆ ಪಬ್ಲಿಷ್ ಕೊಡೋಕ್ಕಿಂತ ಮುಂಚೆನೇ ಈ ಪುಸ್ತಕದಲ್ಲಿ ಹೇಳಿರುವ ಅಂಶಗಳನ್ನು 100% ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ಸುಮಾರು 20 ವರ್ಷ ಆಯಿತು ನಾನು ಬರೆದು, ಆಗ್ಲಿಂದ ಪಾಲಿಸ್ತಾ ಇದ್ದೀನಿ. ಹಾಗಾಗಿ ಇತರರಿಗಿಂತ ನನ್ನ ಬದುಕು ವಿಭಿನ್ನವಾಗಿದೆ. ನನ್ನ ಬದುಕು ಹಿಗ್ಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅಂದರೆ ಲಿವಿಂಗ್ ಲಾರ್ಜರ್ ದೆನ್ ದ ಲೈಫ್ ಅಂತೀವಿ. ಅಂದರೆ ಬೇರೆಯವರು ಬದುಕನ್ನು ಅನುಭವಿಸೋದಕ್ಕೂ ನಾನು ಅನುಭವಿಸೋದಕ್ಕೂ ವ್ಯತ್ಯಾಸ ನನಗೆ ಅರ್ಥ ಆಗಿದೆ. ಓದುಗರಿಗೂ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಪುಸ್ತಕಗಳನ್ನು ಬರೆದಿದ್ದೇನೆ. ಈ ವಿಡಿಯೋ ಮೂಲಕ ಏನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂದರೆ, ಸಮಯದ ಮೌಲ್ಯವನ್ನು ಅರಿತು ಒಬ್ಬ ಭಾಷಣಕಾರ ತನಗೆ ನೀಡಿರುವ ಸಮಯದಲ್ಲಿಯೇ ತಾನು ಏನು ಪಾಂಡಿತ್ಯವನ್ನು ಉಳ್ಳವರಾಗಿರ್ತೀರಿ, ಜ್ಞಾನವನ್ನು ಉಳ್ಳವರಾಗಿರ್ತೀರಿ, ಅದನ್ನು ಆ ಒಂದು ಚೌಕಟ್ಟಿನಲ್ಲಿ, ಅಂದರೆ ಫ್ರೇಮ್ ವರ್ಕ್, ಕರೆಕ್ಟ್? ಈಗ ನನ್ನ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆ ಇಲ್ಲಿ, ಕರೆಕ್ಟಾ? ಒಂದು ಫ್ರೇಮ್ ಹಾಕಿದ್ದಾರೆ ಅದಕ್ಕೆ. ಆ ಫ್ರೇಮ್, ಸೊ ಆ ಫ್ರೇಮ್ ಏನು ಮಾಡುತ್ತೆ, ಆ ಫೋಟೋಗೆ ಅಲಂಕಾರ ಜಾಸ್ತಿ ಮಾಡುತ್ತೆ. ಸೊ ನಿಮ್ಗೆ ಈ ಟೈಮ್ ಏನು ಮಾಡುತ್ತೆ ಅಂದರೆ, ನಿಮ್ಗೊಂದು ಫ್ರೇಮ್ ವರ್ಕ್, ಇಷ್ಟು ಸಮಯದೊಳಗೆ ಮಾತನಾಡಿ, ಎ ಫ್ರೇಮ್ ವರ್ಕ್, ಚೌಕಟ್ಟು. ಈ ಚೌಕಟ್ಟಿನೊಳಗಡೆ ಮಾತಾಡಿದಾಗ ನಮಗೆ ಒಂದು ಸ್ಪಷ್ಟತೆ ಬರಲಿಕ್ಕೆ ಆರಂಭ ಆಗ್ತದೆ. ಏಕೆಂದರೆ 1 ನಿಮಿಷ ಎಂದರೆ 60 ಸೆಕೆಂಡುಗಳು ಎಂದು ನಮಗೆ ಗೊತ್ತು. ಆದರೆ 60 ಸೆಕೆಂಡುಗಳು ಸರಿಯಾಗಿ ಗೊತ್ತಿದೆಯಾ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. 1 ನಿಮಿಷ ಆದಮೇಲೆ ಒಂದು ನಿಮಿಷಕ್ಕೆ ಮುಂಚೆ ಕಣ್ಣು ಮುಚ್ಕೊಂಡು 1 ನಿಮಿಷ ಆದಮೇಲೆ ಬಿಡ್ತೀನಿ ಅಂತ ನೀವು ಬಿಡಕ್ಕೆ ನೋಡಿ. ಅವಾಗ ನೀವು 1 ನಿಮಿಷಕ್ಕೆ ಸರಿಯಾಗಿ ಕಣ್ಣು ಬಿಟ್ಟಿರ್ತೀರ, ಮುಂಚೆ ಬಿಟ್ಟಿರ್ತೀರ, ಆಮೇಲೆ ಬಿಟ್ಟಿರ್ತೀರ, ಗೊತ್ತಾಗುತ್ತೆ. ನಾನು ಕೆಲವು ಆ್ಯಕ್ಟಿವಿಟೀಸು ಮಾಡಿದ್ದೀನಿ ನನ್ನ ಟ್ರೈನಿಂಗಲ್ಲಿ. ಅಂದರೆ ಸಮಯದ ನಿಜವಾದ ಅರ್ಥ ನಮ್ಮ ಬದುಕಿನಲ್ಲಿ ನಮ್ಗೆ ಅರ್ಥ ಆಗಬೇಕು. ಆಗ ನಾವು ಯಾರಾದರೂ ಬೇರೆಯವ್ರಿಗೂ ಸಮಯ ಕೊಟ್ಟರೆ ಆ ಸಮಯಕ್ಕೆ ಸರಿಯಾಗಿ ಹೋಗ್ತೀವಿ, ಸರಿಯಾಗಿ ವಿನಿಯೋಗಿಸ್ತೀವಿ ಅಂತ ನನಗೆ ಅನಿಸುತ್ತೆ. ಸೊ ನಮ್ಮ ಸ್ನೇಹಿತರನ್ನ ಇಲ್ಲಿ ಸಮಯದ ಬಗ್ಗೆ ಭಾಷಣಕಾರರಿಗೆ ಯಾಕೆ ಬೇಕು ಅಂತ ಕೇಳಿದಾಗ, ಆನಂದ್ ಅವರು, ಇಟ್ ಶೋಸ್ ರೆಸ್ಪೆಕ್ಟ್ ಫಾರ್ ದಿ ಆಡಿಯನ್ಸ್ ಶೆಡ್ಯೂಲ್. ಪೀಪಲ್ ಮೇ ಹ್ಯಾವ್ ಅದರ್ ಕಮಿಟ್ಮೆಂಟ್ಸ್, ಕರೆಕ್ಟ್. ಈಗ ಎಷ್ಟೊಂದು ಜನರ ಸಮಯ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ.
ಮಧುಮತಿ ಪಾಟೀಲ್ ಅವರು ಒಬ್ಬ ಭಾಷಣಕಾರ, ತನ್ನ ವಿಷಯವನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ತಿಳಿಸಿದ ಮೇಲೆ ಹೆಚ್ಚಿನ ವಿಷಯ ಹೇಳುತ್ತಿದ್ದರೆ ಕೇಳುಗರಿಗೆ ಕಿರಿಕಿರಿಯಾಗಬಹುದು ಅಂತ ಹೇಳಿದ್ದಾರೆ. ಗುಡ್. ಭಾಷಣದ ಬಗ್ಗೆ ಆ, ನಿರ್ಲಿಪ್ತತೆಯಾಗಬಹುದು. ಹೆಚ್ಚಿನ ಸಮಯ ತುಂಬ ಅಮೂಲ್ಯ ಮತ್ತು ಅಷ್ಟೇ ವಿಶೇಷವಾಗಿರಬೇಕು. ಸಮಯವನ್ನು ಪ್ರೀತಿಸುವವರು ತಮ್ಮ ಸಮಯದೊಳಗೆ ತಮ್ಮ ವಿಷಯ ಹೇಳಿಬಿಡುತ್ತಾರೆ. ಅದು ಸರ್ವರ ಮನದಲ್ಲಿಯೂ ಉಳಿಯುತ್ತದೆ. ಸೊ ಮೇಡಮ್ ಅರ್ಥ ಮಾಡ್ಕೊಂಡಿದ್ದೀರಿ. ಗುಡ್. ಕರಿಬಸಮ್ಮ, ಇನ್ನೊಬ್ಬರಿಗೆ ಅವಕಾಶ ಸಿಗಬೇಕು. ಹೌದು ಸ್ವಾಮಿ, ಭಾಷಣ ಅಂದಮೇಲೆ ಒಂದು ಫಂಕ್ಷನ್ ಅಂದಮೇಲೆ 3-4 ಜನ ಕರೆದಿರ್ತಾರೆ, ಬೇರೆಯವ್ರಿಗೂ ಟೈಮ್ ಕೊಡಿ ಸ್ವಾಮಿ ಅಂತ ಕರಿಬಸಮ್ಮ ಅವರ ಅನಿಸಿಕೆ. ಆಮೇಲೆ ಇನ್ನೊಬ್ಬರು ಹೇಳ್ತಾರೆ, ಹುದು ಉಡುಚಪ್ಪ. ಓಕೆ, ವೈದ್ಯಕೀಯ ಭಾಷೆ ಮಾಡಬೇಕಾದ್ರೆ ಮೊದಲು ಟೈಮ್ ಬಗ್ಗೆ ಅರಿಯುವ, ಸ್ವಲ್ಪ ಕನ್ನಡ ಸರಿ ಇದ್ದರೆ ನೀಟಾಗಿದ್ದರೆ ನಿಂಗೆ ಅರ್ಥ ಆಗ್ತದೆ ಬೇಗ, ಏಕೆಂದರೆ ಇನ್ನೂ ಮಾತನಾಡೋರು ಇರ್ತಾರೆ. ಸರಿ, ನನಗೆ ಸ್ಪಷ್ಟತೆ ಇಲ್ಲ, ಆದರೂ ನಿಮ್ಗೆ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ನೋಡಿ, ಆ ಭಾಷೆ ಸ್ಪಷ್ಟತೆ ತುಂಬ ಮುಖ್ಯ ಆಗ್ತದೆ. ಓಕೆನಾ? ದೆನ್ ಶಿವಲೀಲಾ. ಓಕೆ, ಶಿವಲೀಲಾ ಸುಭಾಷ್ ಅಂತ. ಓಕೆ, ಟೈಮ್ ಈಸ್ ವೆರಿ ಪ್ರೆಷಸ್ ಸರ್. ಬೋರಿಂಗ್ ಮಾತಾಡಿದ್ರೆ ಜನ ಲೈಕ್ ಮಾಡಲ್ಲ ಸರ್. ದಿಸ್ ಫಾಸ್ಟ್ ಜನ್ರೇಷನಲ್ಲಿ ಜನರಿಗೆ ಟೈಮ್ ಇಂಪಾರ್ಟೆಂಟ್. ಈ ಜನ್ರೇಷನ್ ಆಗಲಿ ಯಾವ ಜನ್ರೇಷನ್ ಆಗಲಿ ಟೈಮ್ ವ್ಯಾಲ್ಯೂ ತಿಳ್ಕೊಂಡವರೆಲ್ಲ ಉದ್ಧಾರ ಆಗ್ಯಾರೆ, ಅದು ಗೊತ್ತಿರಲಿ ನಿಮಗೆ. ದೇವರಾಜ್ ಗೌಡ ಅವರು ಹೀಗೆ ಹೇಳ್ತಾರೆ, ಭಾಷಣದಲ್ಲಿ ಸಮಯ ಪಾಲನೆ ಬಹಳ ಮುಖ್ಯವಾಗಿರುತ್ತದೆ. ಸಮಯ ಪಾಲನೆ ಇಲ್ಲದಿದ್ದರೆ ನಾವು ಏನು ಹೇಳಬೇಕು ಅಂತ ಅಂದುಕೊಂಡಿರ್ತೇವೆ, ಆ ವಿಚಾರ ಹೇಳೋದಾದರೆ ಅರ್ಥವಾಗೋದಿಲ್ಲ. ನಾವು ಭಾಷಣ ಮಾಡೋದು ಕೇಳುಗರಿಗೆ ಅರ್ಥವಾಗುವಂತಿರಬೇಕು. ಕಡಿಮೆ ಸಮಯದಲ್ಲಿ ಅರ್ಥಪೂರ್ಣವಾದ ಮಾತುಗಳು ಮನಸ್ಸಿಗೆ ಒಗ್ಗುವಂತಿರಬೇಕು. ಗುಡ್. ಕಟ್ಟೇರಿ ಸ್ವಾಮಿ, ಕಾರ್ಯಕ್ರಮಕ್ಕೆ ಕಳೆ ನೀಡುವುದಕ್ಕೆ ಸಮಯ ಮುಖ್ಯ ಅಂತ ಹೇಳಿದಿರಿ. ಗುಡ್. ಸಮಯ ಮೀರಿದರೆ ಆಸಕ್ತಿ ಕಡಿಮೆ ಆಗುತ್ತೆ ಸರ್ ಅಂತ ರಂಜಿತಾ ಹೇಳಿದಿರಿ. ಸೊ ನಿಮ್ಮೆಲ್ಲರ ಅನಿಸಿಕೆಗಳನ್ನು ಕೂಡ ಇಲ್ಲಿ ನಾನು ದಾಖಲಿಸಿದ್ದೀನಿ. ವೀಕ್ಷಕರಿಗೆ ವಿಶೇಷವಾಗಿ ನೀವು ಗೌರವ ಕೊಡಬೇಕು ಅಂದರೆ ಆ ಸಮಯವನ್ನು ಕಾಪಾಡಬೇಕು. ಅದರ ಅರ್ಥ ನಿಮಗಾಗಿದೆ ಅಂತ ನಾನು ಭಾವಿಸ್ತೇನೆ. ಅರ್ಥ ಆಗಿದ್ದರೆ ನಿಮಗೂ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡುವುದರ ಮೂಲಕ ದಾಖಲಿಸಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳಿದೆ. ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಹೆಸರಿನ ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ನೀವು ಹುಡುಕಿದರೆ, ತಡ್ಕಾಡಿದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಜೊತೆ ನನ್ನ ಕನೆಕ್ಷನ್ ನೀವು ಹೊಂದಬಹುದು. ಸೊ ನಮ್ಮ ಮಾಹಿತಿಗಳು ನಿರಂತರವಾಗಿ ನಿಮಗೆ ಲಭ್ಯ ಆಗ್ತಾ ಇರುತ್ತೆ. ಸಮಯಕ್ಕೆ ನಾನು ಗೌರವ ಕೊಟ್ಟಿದ್ದೇನೆ, ಆ ಸಮಯ ನನಗೆ ಗೌರವ ಕೊಟ್ಟಿದೆ. ಸಮಯ ನನಗೆ ಬದುಕನ್ನು ಕೂಡ ಹೆಚ್ಚು ಅರ್ಥ ಮಾಡಿಸಿದೆ ಅಂತ ಹೇಳೋದಕ್ಕೆ ನಿಮ್ಮ ಜೊತೆ ತುಂಬ ಸಂತೋಷ ಆಗುತ್ತೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಸಮಯಕ್ಕೆ ಏನಾದರೂ ಜಾಸ್ತಿ ಗೌರವ ಕೊಡ್ತಾ ಇರಲಿಲ್ಲ ಅಂದರೆ ಇವತ್ತಿಂದನೇ ಆರಂಭ ಮಾಡಿ. ಆಲ್ ದಿ ಬೆಸ್ಟ್.